ನೀವು ಯಾವನ್ ಕೂಡ ಮಕ್ಕಂಬಂದು ರೊಕ್ಕ ಕಟ್ರಿ, ಬಡ್ಡಿ ಗಂಟ ನಮಗೆ ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಚರ್ಮ ಸುಲಿಸ್ತೀನಿ ಧರ್ಮಸ್ಥಳಕ್ಕೆ ಒಯ್ದು ಅಂತೇಳಿ ಭಾಳ ಜನ ನಮ್ಮ ಮುಂದೆ ಹೇಳ್ಯಾರ. ಅಂದ್ರೆ ಮರ್ಯಾದೆ ಏನ್ರಿ ಹೆಣ್ಮಕ್ಳಿಗೆ? ಧರ್ಮಸ್ಥಳ ಸಂಘಲಿಂದ ಇಸ್ದು ಕೊಡ್ರಿ ನಮ್ಗೆ. ಮತ್ತು ಅವ್ರಿಂದ ನನ್ನ ಮಗಳ ಜನ್ಮ ಇದಾಗೈತ್ರಿ, ಹೋಗೈತ್ರಿ. ಮತ್ತು ಈಗ ಅವ್ರು ನಮ್ಮ ಮೊಮ್ಮಕ್ಕಳು ಬದುಕೋದು ಹೆಂಗ್ರಿ? ಈಗ ನಮ್ಮ ಪಪ್ಪಾರು ಹೋಗೋಣ ಒಳಗೆ ಹೋಗಿ ಎಣ್ಣೆ ಕುಡ್ಬೇಕು. ಹಿಂಗ್ರಿ 2,000 ರೂಪಾಯಿ ನೋಟ, 500 ನೋಟ ರಗಡ್ ಬಂದವ್ರಿ. ಕೋಟಾ ನೋಟ್ ಮಾಫಿ ಆದ ನಾವು ಹೆಗಡೆ, ಕೋಟಾ ನೋಟ್ ಮಾಫಿ ಆದ ನಾವು ಹೆಗಡೆ, ಕೋಟಾ ನೋಟ್ ಮಾಫಿ ಆದ ನಾವು ಹೆಗಡೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಜನಪರ ಹೋರಾಟಗಾರರು ಸೇರಿಕೊಂಡು ಇವತ್ತು ಜನಪರ ಸಂಘಟನೆಗಳು ಸೇರಿ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಆರೋಪಿಸಲಾಗ್ತಾ ಇರುವಂಥ ಎಲ್ಲ ಅತ್ಯಾಚಾರ, ಅನಾಚಾರ, ಅಸಹಜ ಸಾವು, ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು. SITಯ ತನಿಖೆಯನ್ನು ನಡೆಸಲಿಕ್ಕೆ ಅವರಿಗೆ ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಬಿಡಬೇಕು ಸೇರಿದಂತೆ ಧರ್ಮಸ್ಥಳದಲ್ಲಿ ಎಲ್ಲ ಅತ್ಯಾಚಾರ, ಅನಾಚಾರ, ದೌರ್ಜನ್ಯಗಳಿಗೆ ನ್ಯಾಯವನ್ನು ಆಗ್ರಹಿಸಿ ಇಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನೊಂದವರ ಪರವಾಗಿ ದನಿಯಾಗಲಿಕ್ಕೆ ನೊಂದವರ ಪರವಾದ ದನಿಯಾಗಲಿಕ್ಕೆ ಒಂದಷ್ಟು ಜನ ಬಂದಿದ್ರೆ, ಹಲವಾರು ರೀತಿಯಲ್ಲಿ ಧರ್ಮಸ್ಥಳದವರಿಂದ ನೊಂದ ನೋವಿಗೆ ಒಳಗಾಗಿರುವಂತಹ ಜನರು ಕೂಡ ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರಲ್ಲಿ ಕೆಲವರನ್ನು ನಾವು ಮಾತನಾಡಿಸ್ತಾ ಹೋದಾಗ ನಮಗೆ ಧರ್ಮಸ್ಥಳ ಸಂಘದಿಂದ ವಂಚನೆಗೆ ಒಳಗಾಗಿ ಆ ಧರ್ಮಸ್ಥಳದ ಕಿರುಕುಳಕ್ಕೆ ಬೇಸತ್ತು 5 ಮಕ್ಕಳ ತಾಯಿಯೊಬ್ಬರು, ಬಿಜಾಪುರ ಮೂಲದ ಬಬಲೇಶ್ವರ ತಾಲೂಕಿಗೆ ಸೇರಿದಂತಹ ತಾಯಿಯೊಬ್ಬರು 5 ಮಕ್ಕಳನ್ನು ಬಿಟ್ಟು ಆತ್ಮಹತ್ಯೆಯನ್ನು ಕಳೆದ 3 ತಿಂಗಳ ಹಿಂದೆ ಮಾಡ್ಕೊಂಡಿರುವಂತಹ ವಿಚಾರ ಗೊತ್ತಾಯಿತು. ಹಾಗಾಗಿ ಅವರ ಕುಟುಂಬದವರನ್ನು ಮತ್ತು ಅವರನ್ನ ಈ ಹೋರಾಟಕ್ಕೆ ಕರ್ಕೊಂಡು ಬಂದಿರುವವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆಗಿದ್ದಾರೆ ಬಿಜಾಪುರ ಜಿಲ್ಲೆಯಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ SITಗೂ ಕೂಡ ಪತ್ರವನ್ನು ಬರೆದು ಅವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಿಮ್ಮ ಪ್ರಕರಣ ಅಂತ ಹೇಳಿ ಕಳಿಸಿದಂತಹ ಜಯಶ್ರೀ ಅವರು, ಆ ತಾಯಿ ಬಂದಿದ್ದಾರೆ. ಸಾವನ್ನಪ್ಪಿರುವಂತಹ ಏನು ಬೋರಮ್ಮನ ಮಗಳಿದ್ದಾರೋ ಆಕೆಯ ತಾಯಿ ನನ್ನ ಜೊತೆಗಿದ್ದಾರೆ ಮತ್ತು ಅವರನ್ನು ಕರ್ಕೊಂಡು ಬಂದಿರೋರು ಇದ್ದಾರೆ. ಅವರಿಬ್ಬರನ್ನು ಕೂಡ ಮಾತನಾಡಿಸೋಣ. ಮೊದಲಿಗೆ ನಾನು ಅವರನ್ನು ಇಲ್ಲಿ ಕರ್ಕೊಂಡು ಬಂದಿರೋರನ್ನ ಮಾತಾಡಿಸ್ತೀನಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಬಾಯಿ SG ಪಾಟೀಲ್ ರೀ, ಸಾಕಿನ್ ಮಸಬಿನಾಳ, ಬಸವನ ಬಾಗೇವಾಡಿ ತಾಲೂಕ. ಜಯಶ್ರೀ ಅವ್ರನ್ನ ಕರ್ಕೊಂಡು ಬಂದಿದ್ದೀರಿ ಬಿಜಾಪುರದಿಂದ. ಏನು ಸಮಸ್ಯೆ ಆಗಿದೆ ಅವ್ರ ಮಗಳದ್ದು? ಹೇಗೆ ಅವ್ರು ಸಾವನ್ನಪ್ಪಿದ್ದು? ಎಷ್ಟು ದಿನ ಆಯ್ತು ಈ ಘಟನೆ ಆಗಿ? ಒಟ್ಟಾರೆ ಹೇಳಿ ಅಮ್ಮ ನೀವು. ಹೇಳ್ತೀನಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈಗ 2.5 ತಿಂಗಳಾಗಿರ್ಬೇಕ್ರಿ ಅಂದಾಜ. ಭಾಗ್ಯವಂತಿ ದವಾಖಾನೆ ಮುಂದೆ ಗುಂಪು ಮಂದಿ ನಿಂತಿದ್ರು. ನಾನು ಮನೆಗೆ ಅಲ್ಲಿ ಹಾಯ್ದು ಹೊಂಟಿದ್ದೆ. ಏನು ನಡೆದದ ಅನ್ನಟ್ಟಿಗೆ ಈ ಜಯಶ್ರೀ ಅಳಾಕತ್ತಿದ್ಲು. ಜಯಶ್ರೀ ಮಗಳು ಬೋರಮ್ಮ ಅನ್ನಕ್ಕೆ ವಿಷ ಕುಡ್ದಾಳ ಅಂತ ಹೇಳಿದರು. ನಾವು ಅದನ್ನೆಲ್ಲ ಕೇಳಿದೆವು, ಯಾಕೆ ಏನು ಎದ್ರ ಸಲ ಕುಡ್ದಾಳ ಅಂತ ಕೇಳಿದೆವು. ಧರ್ಮಸ್ಥಳ ಸಂಘದಾಗ 5 ಸಂಘಕ್ಕೆ ಸಾಲ ಕೊಡ್ಸ್ಯಾಳ, 5 ಸಂಘಕ್ಕೆ ಸಾಲ ಕೊಡ್ಸ್ಯಾಳ. 2 ಸಂಘದವರು ಊರು ಬಿಟ್ಟು ಓಡೋಗ್ಯಾರ. ಆ ಸಂಘಕ್ಕೆ ಈಕಿ ನಡುವೆ ಹಾಕಿ ಕೊಡಿಸಿದ್ಕೆ ಅಷ್ಟು ರೊಕ್ಕ ನೀನೇ 90 ಗಂಟು ಬಿದ್ದಾರ. ಆಕಿಗೆ ಭಾಳ ಹೊಲಸು ಬೇಯ್ದು ಭಾಳ ಕಿರುಕುಳ ಕೊಟ್ಟದಕ್ಕೆ ಮಾನಸಿಕ ನೊಂದು ಅವ್ರು ಹಿಡ್ಕೊಂಡು ಹೋಕ್ಕೇವಿ, ಧರ್ಮಸ್ಥಳಕ್ಕೆ ಹೋಯ್ತೀವಿ, ಬಡಿತೇವೆ ಒಂದ್ಗಳೆ ಮಂದಿ ಮನ್ಯಾಗ ಅಲ್ಲಿ ಇಲ್ಲಿ ಡೊಕ್ಕೊಂಡು ಲಾಸ್ಟಿಗೆ ವಿಷ ಕುಡಿಸತ್ತಾಳ್ರಿ. ಮನ್ಯಾಗಿಂದು 10 ತೊಲಿ ಬಂಗಾರ ಇದಾವತ್ತ ಹಾಡಾಡ್ಕೊಂಡು ಇವ್ರು ಅಳಾಕತ್ತಿದ್ರು. ನಾನೇ ಅದು ಎಲ್ಲ ಸೇರಿಸಿ ಕೇಸ್ ಹಾಕ್ರಿ ಅಂತ ನಾ ಹೇಳಿದೆ. ಬಬಲೇಶ್ವರ ಪೊಲೀಸರು ಬಂದಾರ, ಇಲ್ಲಿ ಜಲ್ನಾರ್ ಪೊಲೀಸರು ಬಂದಾರ ಅಂತ ಈಗ ಹೇಳಿದ್ರು ಅವರು. ಅದು ಕೇಸ್ ನಾವು ಇವರೇ ಮಾಡ್ತಾರತ್ತ ನಾವು ಸುಮ್ಮನೆ ಆಗಿದ್ದೇವೆ ಅವತ್ತು. ನಾವು ರಾಣಿ ಚೆನ್ನಮ್ಮ ಸಂಘದವ್ರಿ. ಇವರು ಏನು ಮಾಡ್ಯಾರ ಇಲ್ಲ ಅದನ್ನು ಅಲ್ಲಿಗೆ ನಿಂದಿರಿಸಿಬಿಟ್ಟಾರ ಧರ್ಮಸ್ಥಳ ಸಂಘದವರು. ಈಗ 5 ಸಂಘ ಬೇರೆದವ್ರಿಗೆ ಸಾಲ ಕೊಡಿಸಿ ಈಗಿನ ಜೀವ ತೊಗೊಂಡ್ಬಿಟ್ಟಾರ ಬಲಿ. ವಿಷ ಕುಡಿದ್ಬಿಟ್ಲು. 5 ಮಕ್ಕಳು, 4 ಹೆಣ್ಣು ಮಕ್ಕಳು, 1 ಗಂಡಸ ಮಗ. ಗಂಡರೇ ಹುಚ್ಚ. ಆಕಿನ ಸಂಸಾರ, ಆಕಿನ ಮನೇನೇ ಮುರಿದು ಬಿಡ್ತಿದ್ದು ಧರ್ಮಸ್ಥಳ ಸಂಘ. ನ್ಯಾಯ ಸಿಗಲಿ ಅಂಥೇಳಿ ಇವತ್ತು ನಾ ಅವ್ರನ್ನ ಕರ್ಕೊಂಡು ಬಂದೀನಿ ರೀ ಸರ. SITಗೆ ಲೆಟ್ರ್ ಕೊಟ್ಟರು. SIT ಅವ್ರು ನಮಗೆ ಬರೋದಿಲ್ಲ, ನೀವೇ ಮಾಡ್ಕೋರಿ ಅಂತ ಅವ್ರು ಒಂದು ಲೆಟ್ರ್ ಕಳ್ಸ್ಯಾರ ಇವರಿಗೆ. ಇಷ್ಟ ಆಯ್ತು ನೋಡ್ರಿ ಮೇಡಮ್. ಏನಾಗಿದೆ ಪ್ರಕರಣ? ಹೇಗೆ ಬೋರಮ್ಮ ಅನ್ನುವಂಥ ಹೆಣ್ಣುಮಗಳು ಸಾವನ್ನಪ್ಪಿದ್ದಾರೆ? ಅದಕ್ಕೆ ಧರ್ಮಸ್ಥಳ ಸಂಘ ಹೇಗೆ ನೇರವಾಗಿ ಕಾರಣ ಆಗಿದೆ ಅನ್ನೋದನ್ನು ಈ ನೊಂದವರನ್ನು ಕರ್ಕೊಂಡು ಬಂದಿರೋ ಅಂಥವ್ರು ಹೇಳಿದ್ರು. ಈಗ ನೊಂದಿರೋ ಅಂಥವ್ರು ಅಂದರೆ ಏನು ಬೋರಮ್ಮ ಅನ್ನೋ ಹೆಣ್ಣುಮಗಳು ಧರ್ಮಸ್ಥಳ ಸಂಘದಿಂದ ಬೇರೆ ಧರ್ಮಸ್ಥಳ ಸಂಘದ ಇತರರಿಗೆ ಸಾಲವನ್ನು ತೆಗೆದುಕೊಟ್ಟು ಶ್ಯೂರಿಟಿಯನ್ನು ಹಾಕಿದ್ರು. ಆಕೆಯ ಮಗಳು ನನ್ನ ಜೊತೆಗಿದ್ದಾಳೆ, 4ನೇ ಮಗಳು ಆಕೆ. ಎಷ್ಟನೇ ತರಗತಿ ಓದ್ತಾ ಇದೆಯಾ ಕಂದ ನೀನು? 6ನೇ ತರಗತಿ. ನಿನ್ನ ಹೆಸರು? ಕಲ್ಪನಾ. ಕಲ್ಪನಾ ಅಂತ ಈ ಮಗು ಹೆಸರು. 6ನೇ ತರಗತಿಯನ್ನು ಓದ್ತಾ ಇದೆ. ಈಕೆಗಿನ್ನ
ಇನ್ನು ದೊಡ್ಡವರು 3 ಜನ ಹೆಣ್ಮಕ್ಳಿದ್ದಾರೆ. ಈಕೆ 4ನೇ ಹೆಣ್ಮಗಳು. ಇನ್ನು ಈಕೆಗಿಂತ ದೊಡ್ಡವರು 3 ಜನ ಹೆಣ್ಮಕ್ಳಿದ್ದಾರೆ. ಜೊತೆಗೆ ಈಕೆಗೆ ಒಬ್ಬ ತಮ್ಮ ಇದ್ದಾನೆ. ಅಂದರೆ ಒಟ್ಟು 5 ಮಕ್ಕಳನ್ನು ಬಿಟ್ಟು 5 ಮಕ್ಕಳ ತಾಯಿ ಸಾವನ್ನಪ್ಪಿದ್ದಾಳೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. 5 ಮಕ್ಕಳು ಅನಾಥವಾಗಿದ್ದಾವೆ. ಸೊ ಆ ಮಗುಗೆ ಆ ತಾಯಿ ಸಾವನ್ನಪ್ಪಿದ್ದಕ್ಕೆ ಸಂಬಂಧಪಟ್ಟಂತೆ ಏನು ಗೊತ್ತಿದೆ ಆ ಮಗುವನ್ನು ಕೇಳೋಣ. ಕಂದ, ಅಮ್ಮ ಸತ್ತು ಎಷ್ಟು ದಿನ ಆಯಿತು ಕಂದ? 2.5 ತಿಂಗಳು 2.5 ತಿಂಗಳಾಯ್ತಾ? ಅಮ್ಮ ಏನಾಯಿತು ಅವತ್ತು ಅಮ್ಮ ಸತ್ತಿದ್ದಿನ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಈಗ ನೀನು ಅಮ್ಮ ಸತ್ತಾಯ್ತಲ್ಲ, ಅಮ್ಮ ಸತ್ತ ಮೇಲೆ ನಿಮ್ಮನ್ನೆಲ್ಲ ಯಾರು ನೋಡ್ಕೊಳ್ತಾ ಇದ್ದಾರೆ? ನಮ್ಮ ಅಜ್ಜಿ ನೋಡ್ಕೊತಾ ಇದ್ದಾರೆ. ಈಗ ಅಮ್ಮ ಸತ್ತಲಲ್ಲ ಕಂದ, ಅಮ್ಮ ಸತ್ತ ಮೇಲೆ ನಿಮ್ಮನ್ನು ಅಜ್ಜಿ ನೋಡ್ಕೊತಾ ಇದ್ದಾರಲ್ವಾ? ಈಗ ಅಮ್ಮ ಸಾಯೋ ದಿನ ಏನಾಯಿತು, ಅಮ್ಮ ಹೆಂಗೆ ಸತ್ಲು ಗೊತ್ತಾ ನಿನಗೆ? ಹೇಳ್ತೀಯ ಅದು? ಹಾಂ ಹೇಳಿ. ಅವತ್ತು ನಮ್ಮಪ್ಪ ಕುರಿಗೆ ಹೋಗಿದ್ರಿ, ಹೋಗೋಣ ಬಂದ್ರಿ. ಬರಾನ ನಮ್ಮ ಮಮ್ಮಿ ದಡ್ಡಿಯಾಗಿದ್ರಿ, ದಡ್ಡಿಯಾಗಿರೋಣ ಬಂದ್ರಿ. ಮನೆಗೆ ಬರಾನ ಚಹಾ ಮಾಡಿದ್ರಿ. ನಾವು ಮುಕ್ಕೊಂಡಿದ್ದೇವ್ರಿ. ಚಹಾ ಮಾಡಿದ್ರಿ. ನಮ್ಮ ತಮ್ಮ ನಮ್ಮಪ್ಪ ನಮ್ಮ ಮಮ್ಮಿ ಕುಡಿದ್ರಿ. ಕುಡಿಯಾನ ನಮ್ಮ ಪಪ್ಪಾರು 2ಕ್ಕೆ ಹೋದ್ರಿ. ನಮ್ಮ ತಮ್ಮಾರು ಮುಕ್ಕೊಂದ್ರಿ. ಮುಕ್ಳಾನ ನಮ್ಮ ಮಮ್ಮಿ ದಿನ ಫೋನ್ ತೊಗೊಂಡು ಹೊರಗೆ ಬಂದ್ರಿ. ಬರಾನ ನಮ್ಮ ಆಯಿ ದಿನ ತೊಗೊಂಬಂದಿರ್ಬೇಕಂತ ಬಿಟ್ಟಿದ್ರಿ. ಬಿಡಾನ ನಮ್ಮ ಪಪ್ಪಾರು ಹೋಗೋಣ ಈ ಕಡೆ ಒಳಗೆ ಹೋಗಿ ಎಣ್ಣೆ ಕುಡಿದ್ಬಿಟ್ರಿ. ವಿಷ ಕುಡಿದ್ಬಿಡ್ತಾ? ಆಸ್ಪತ್ರೆ ಕರ್ಕೊಂಡು ಹೋದ್ರ ಅಮ್ಮನ್ನ? ಜಯಶ್ರೀ ಅವರೇ, ಈಗ ಮಗುಗೆ ಏನು ಗೊತ್ತಿದೆ, ಮಗು ಅಷ್ಟನ್ನು ಹೇಳಿದಾಳೆ. ಆಕೆಗೆ ಏನು ಗ್ರಹಿಸೋದಕ್ಕಾಗಿದೆ ಅಷ್ಟನ್ನು ಆಕೆ ಹೇಳಿದಾಳೆ. ಈಗ ಹೇಳಿ, ನಿಮ್ಮ ಮಗಳಿಗೆ ಏನಾಯಿತು? ಈಗ ಸಾಲ ತಗೊಂಡು ಎಷ್ಟು ತಿಂಗಳಾಗಿ? ಆಕೆ ಸಾಲ ತೊಗೊಂಡು 5 ತಿಂಗಳಾಯ್ತು ರೀ. 5 ತಿಂಗಳದೊಳಗೆ ಅವರು ಬೆಂಗಳೂರಿಗೆ ಹಚ್ಚಿದ್ರಿ. ಅವ್ರು ಬೆಂಗಳೂರಿಗೆ ಹಚ್ಚನ ಇದು ಇನ್ನು ಬೆಳಿತಾರತ್ ಹೇಕೇಸಿ ಆಕಿ ಇಸಾ ಕುಡ್ದೋಳ್ರಿ. ಇಸಾ ಕುಡಿದು ಕಳ್ಲೇನ ಆಕಿ 10 ತೊಲಿ ಬಂಗಾರ ಐತ್ರಿ ನಮ್ಮ ಮನ್ಯಾಗ. 10 ತೊಲಿ ಬಂಗಾರನೂ ಓದಾಡ್ರಿ ಆಕಿ. ಅವ್ರು ಕೊಟ್ಟಾಡ್ರಿ ಅವ್ರಿಗೆ. ಯಾರಿಗೆ ಕೊಟ್ಟಿದ್ದಾರೆ ಬಂಗಾರನ? ಅವ್ರಿಗೆ ಸಂಗಿನವ್ರಿಗೆ ಕೊಟ್ಟಾಡ್ರಿ ಆಕಿ. ನಾವು 3 ಲಕ್ಷ ರೂಪಾಯಿ ನಿಮ್ಮ ಮಕ್ಕಳಿಗೆ ಹಾಕ್ತೇವೆ ಅಂತ ಹೇಳಿ ತೊಗೊಂಡು ಹೋಗ್ಯಾರ ಅವರು. ನಿಮ್ಮ ಮಕ್ಕಳಿಗೆ 5 ಮಕ್ಕಳಿಗೆ 3 ಲಕ್ಷ ರೂಪಾಯಿ ಹಾಕ್ತೀನಿ ಅಂತೇಳಿ 10 ತೊಲಿ ಬಂಗಾರ ನಮ್ಮ ಮನೆಯನ್ನು ತೊಗೊಂಡು ಹೋಗ್ತಾರೆ ಅವರು. ಯಾರು ಅವ್ರ ಹೆಸರುಗಳು ಗೊತ್ತಿದೆಯಾ ನಿಮಗೆ? ಅವ್ರಿಗೆ ಆಕಿನೇ ಸತ್ತು ಹೋಗ್ಯಾರ. ಯಾರು ಹೇಳ್ಬೇಕ್ರಿ? ಆಕಿನ ಅವ್ರು ಕೊಟ್ಟಿನಂತ ಹೇಳ್ರಿ ನಮ್ಗೆ. ನಿಮ್ಮ ಮಗಳ ಬಂಗಾರವನ್ನು ತಗೊಂಡು ಹೋದ್ರು ಅಂತ ನೀವು ಹೇಳ್ತಾ ಇದ್ದೀರಲ್ಲ ತಾಯಿ, ಅವ್ರಗಳ ಹೆಸರು ಹೇಳ್ತೀರಾ? ಗೊತ್ತಿದೆಯಾ? ಪರಿಚಯ ಇದೆಯಾ ನಿಮ್ಗೆ ಅವರು? ಆ ಮಂದಿದು ಪರಿಚಯ ಇದೆಯಾ ನಿಮಗೆ? ಅವ್ರ ಹೆಸರು ಗೊತ್ತಾ? ಗಂಡನ ಮನ್ಯಾಗಿದ್ದವ್ರೆ. ನಮ್ಮ ಗಂಡದ್ರ ಕುಡಕದಾರಂತೆ ನಾವು ತವ್ರ ಮನ್ಯಾಗ ಓದಿ ಇಟ್ಟಿದ್ದೇವೆ ನಾವು ಬಂಗಾರ. ಅವ್ರಿಗೆ ಹಿಂಗೆ ಅವ್ರು ಒತ್ತಾಡಕಿ ಅವ್ರ ಕೈಯಾಗ ಕೊಟ್ಬಿಟ್ಟಾಡ್ರಿ ಬಂಗಾರ. ಅವ್ರ ಕೈಯಾಗ ಕೊಟ್ಟಾಡ್ರಿ ಆಕಿ. ನಿನ್ನ ಮಕ್ಕಳಿಗೆ ರೊಕ್ಕ ಇಡ್ತೇವೆ 3 ಲಕ್ಷ ರೂಪಾಯಿ ಅಂತ 10 ತೊಲಿ ಬಂಗಾರ ಅವ್ರ ಕೈಯಾಗ ಕೊಟ್ಟಾಡ್ರಿ. ಕೊಟ್ಕೊಳ್ಳೋಣ ಇವರು ಅವ್ರು ಮಾತು ಕೊಟ್ರು ನೀನು ಅಲ್ಲಿ ಹೋಗಿ ಸಾಯಿ ಹೊಡಿತೇವೆ, ಇಲ್ಲಿ ಹೋಗಿ ಸಾಯಿ ಹೊಡಿತೇವೆ ಅಂದಾಡ್ರಿ. ಅನ್ನೋನು ಈಗ ಇಲ್ಲೇ ಸಾಯಿದೆ. ಅವ್ರು ಹೊಡಿದಾಕ ನಾನು ಭಾಳ ಅಪಮಾನ ಮಾಡ್ಯಾಡ್ರಿ ನಮ್ಮ ಮಗಳ್ರಿ. ಕರನ್ ತುಂಬ್ತೇವೆ, ನೀನು ಹ್ಯಾಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂದಾರಿ. ಯಾರು ಹೊಡಿತಾರಂತೆ ನಿಮ್ಮ ಮಗಳಿಗೆ? ಧರ್ಮಕ್ಕೆ ಸಂಗಿನವ್ರು ಹೊಡಿತೀವಿ ಅಂದಾರಿ ನಿಮ್ಮ ಮಗಳಿಗೆ. ಅಂದರೆ ಸಾಲ ವಾಪಸ್ ನೀನು ಕಟ್ಟಲಿಲ್ಲ ಅಂದ್ರೆ ಹೊಡಿತೀವಿ ಅಂದ್ರೆ? ನಮ್ಮ ಕಟ್ಟಲಿಲ್ಲ ಅಂದ್ರೆ ಹೊಡಿತೇವೆ ಅಂದಾರಿ. ಹೊಡಿತೀವಿ ಅಲ್ಲಿ ಹೋಯ್ತೇವೆ ಅಂದಾರಿ. ಅಲ್ಲಿ ಯಾಕೆ ಹೋಗಿ ಸಾಯಿದ ಅಂತ ಹೇಳಿ ನನ್ನ ಮಗಳು ಇಲ್ಲೇ ಇಸ ಕುಡಿಸತ್ತಾಡ್ರಿ. ಎಲ್ಲಿಗೆ ಹೋಗಿ ಸಾಯ್ತೀನಿ ಅಂತ ಸಂಗಿ ಹೋಯ್ತೇವೆ ಅಂದಾರಿ ಅವರು. ಅಲ್ಲಿ ಯಾಕೆ ಹೋಗಿ ನಾನು ಅಪಮಾನ ಮಾಡ್ಕೊಳ್ಳೋದು ಯಾಕತ್ತೆ? ನನ್ನ ಮಗಳು ಇಲ್ಲೇ ಸತ್ತಾಡ್ರಿ ಇದ್ರಾಗ್ರಿ ಹಾಸ್ಪಿಟ್ಲಾಗ ಸತ್ತಾಡ್ರಿ ನನ್ನ ಮಗಳು. ಧರ್ಮಸ್ಥಳಕ್ಕೆ ಹೋಗಿ ಸಾಯೋದು ಯಾಕೆ? ಇಲ್ಲೇ ಸಾಯೋಣ ಅಂತ ಇಲ್ಲೇ ಸಾಯಿನ ಅಂತ ಇಲ್ಲೇ ಸತ್ತಾಡ್ರಿ. ಈಗ ನಿಮ್ಮ ಮಗಳು ಸಾಲ ತಗೊಂಡು 5 ತಿಂಗಳಾಯ್ತು ಅಂತ ಹೇಳಿದ್ರಿ. 5 ತಿಂಗಳಾಯ್ತು. ನಿಮ್ಮ ಮಗಳು ವಾರ ಕಟ್ತಾ ಇದ್ರಾ? ಕಟ್ತಿದ್ದಳ್ರಿ. ಕಟ್ಟೋದ್ರಾಗೆ ಆಕೆಗೆ ತುಂಬುದು ನಿಗಿಲ್ರಿ. ತುಂಬುದು 5 ಸಂಗಿದಾರ್ರಿ, 20 ಮಂದಿ ಇದಾರ್ರಿ. ಅವ್ರಿಗೆ ಕಟ್ಟಂದಾರಿ. ಅವ್ರು ಕಟ್ಟನ ಆಕೆಗೆ ನಿಗಿಲ್ರಿ ಇದು ಕಟ್ಟೋದು. ಹಿಂಗಾಗಿ ಅವ್ರು ಬೆಂಗಳೂರಿಗೆ ಭಾಳ ಹಚ್ಚಾರಿ ಮನೆಗೆ ಬಂದು ನಾವೇ ರೊಕ್ಕ ತಗೋದಿಲ್ಲ. ನಮ್ಮ ಮನೆಗೆ ಅವ್ರು ಯಾಕೆ ಕೊಡ್ತಾರ ನಮ್ಮ ಮನೆಯವ್ರು ಅಂದಾರೆ. ಅಂದ್ಗಣ್ಣ ಅದ್ರ ಸಮಯ ಸಲ್ಲಾಗ ಈಗ ಎಣ್ಣೆ ಕುಡ್ದು ನೋಡ್ರಿ. ಎಣ್ಣೆ ಒಳಗೆ ಹಾಕೊಂಡು ವಿಷ ಕುಡ್ದಳ್ರಿ. ಈಗ ನೋಡ್ರಿ, ಮತ್ತು ನಾವು ಇಲ್ಲಿ ಅಲ್ಲಿಂದ ಇಲ್ಲಿ ಬಂದೇವ್ರಿ. ನಾವು ಸಿದ್ದರಾಮಯ್ಯ ಕಡೆ ಬಂದೇವ್ರಿ. ನಾವು ಕುರುಬರು ಸಂಘದವ್ರಿ. ನಮಗೆ ನಮ್ಮ ಮೊಮ್ಮಕ್ಳಿಗೆ ಏನು ಪರವಾರಿ ಮಾಡ್ತಾರ ಮಾಡ್ರಿ ಅವ್ರಿಗೆ. ಈಗ ಸಿದ್ದರಾಮಯ್ಯನವರಿಂದ ನೀವು ಏನು ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಮ್ಮ? ಹ್ಞೂ ರೀ, ಅವ್ರ ಸಲಾಗ ನಾವು ಬಂದೇವ್ರಿ. ನಾವು ಇಲ್ಲಿ ಅವ್ರು ಇಲ್ಲಿ ಫಂಕ್ಷನ್ ಆಯ್ತು ಬಂದೇವ್ರಿ. ನಾವು ನಮ್ಮ ಮೊಮ್ಮಕ್ಳಿಗೆ ಏನರ ಒಂಜಾರ ಒಂದು ಅವ್ರಿಗೆ ಹೊಟ್ಟಿಗೆ ಏನರ ಒಂಜಾರ ಮಾಡ್ತಾರೆ. ಅವ್ರಿಗೆ ಹೊಟ್ಟೆ ಮಾಡಿ ಹಾಕೋರ್ ಸಲಕ್ಕೆ ಇಲ್ರಿ. ನಮಗೂ ವಯಸ್ಸಾಗ್ಯಾರ. ನಮ್ಮ ಮನ್ಯಾಗ ಹುಡುಗ ಗಂಡದೇರ ಅದ ರೀ. ನಮಗೂ ಒಂದು ದಿವ್ಸ ಕಳ್ಸಂಗಿಲ್ರಿ. ನಮ್ಮ ಅವರು ಎಲ್ಲ ಮುದುಕರಾಗ್ಯಾರಿ. ಅದಕ್ಕೆ ಅವ್ರ ಮಕ್ಕಳಿಗೆ ಒಂದು ಸ್ವಲ್ಪ ಏನರ ಮಾಡ್ರಿ ಅಂತ್ರಿ. ಈಗ ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾಳೆ. ಈಗ 5 ಮಕ್ಕಳಿದಾವೆ, ನೀವೇ ಬೇಯಿಸಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಈಗ ಆ ಮಕ್ಕಳ ತಂದೆ ಹೇಗಿದ್ದಾರೆ? ಅವ್ರ ಪರಿಸ್ಥಿತಿ ಹೆಂಗಿದೆ? ಅವ್ರ ಪರಿಸ್ಥಿತಿ ನೋಡ್ರಿ ಹೆಂಗೆ ಆಗ್ತದೆ ನೋಡ್ರಿ. ಅವ್ರ ಪರಿಸ್ಥಿತಿ ಚಂದ ಇಲ್ರಿ ಅವ್ರದ್ದು.
ಪರಿಸ್ಥಿತಿ ಅವ್ರದ್ದು ಚಂದ ಇಲ್ರಿ. ಏನು ದುಡಿಯಂಗಿಲ್ಲ ರೀ ಅವರು. ಬರೀ ಸಣ್ಣ ಸಣ್ಣ ಹುಡುಗರು ಅದಾವ್ರಿ ಅವು. ಹೆಂಗೆ ಸಾಕ್ತಾ ಇದ್ದೀರಾ ನೀವು ಮಕ್ಕಳನ್ನ? ಸುಮ್ಮ ಹಂಗೆ ರೀ ಅವ್ರು ಸುಮ್ಮ ನಿಮಿಟ್ ಕೊಡಿದ್ರು ಆಯ್ತು ಕೊಡ್ದು ಹಿಂಗೆ ಕೊಡ್ಕೊ ತಿನ್ಕೋತ ಹೋಗ್ತಾರೆ. ಬಂದು ಕೊಟ್ಟು ಕೊಡ್ತಾರೆ ಬಂದು ಇಟ್ಟಿರ್ತಂತ ಮನೆಗೆ ರೀ. ಈಗ ನಿಮ್ಮನ್ನು ಕಟ್ಟು ಅಂತ ಕೇಳ್ತಾ ಇದ್ದಾರೆ ಅವರು, ಮತ್ತೆ ಬಂದು ಧರ್ಮಸ್ಥಳ ಸಂಘದವರು. ಎಲ್ಲಾಗಿ ನನ್ನ ಮಗ ಸತ್ತಿಂದ ನಮ್ಮ ಮನೆಗೆ ಬಂದಿಲ್ಲ ರೀ ಅವರು. ಈಗ ನಿಮ್ಮ ಮಗಳ ಹತ್ರ ಶ್ಯೂರಿಟಿ ಹಾಕಿ ದುಡ್ಡು ತೆಗ್ಸ್ಕೊಂಡಿದ್ರಲ್ಲ, ದುಡ್ಡು ಹಾಕ್ತಿದ್ರು ತಿದ್ದಿದ್ರಿ ಮೊಮ್ಮಕ್ಕಳ್ರಿ. ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? ಅವ್ರು ಕಸ ತೆಗ್ದು ಹೋಗ್ತಿದ್ರಿ ಹೊಲಗಳನ್ನ ಕಸ ತೆಗೆದು ಹೋಗ್ತಿದ್ರಿ. ಮಕ್ಕಳು ಸಲ್ಲುತ್ತಿದ್ರಿ, ನಮ್ಮ ತಾ ಮೂಸದನ್ರಿ. ಈಗ ನೀವು ಸಿದ್ದರಾಮಯ್ಯನವ್ರನ್ನ ಕೇಳ್ತಾ ಇದ್ದೀರಿ, ನಿಮ್ಮ ಮಕ್ಕಳು 5 ಜನ ಮಕ್ಕಳನ್ನ ಏನು ಬಿಟ್ಟು ಹೋಗಿದ್ದಾಳೆ ನಿಮ್ಮ ಮಗಳು, ಅವ್ರಿಗೆ ಬದುಕಿಗೆ ಏನಾದರೂ ಆಧಾರ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಧರ್ಮಸ್ಥಳ ಸಂಘದವ್ರದಿಂದ ನ್ಯಾಯ ಕೇಳ್ತಾ ಇದ್ದೀರಿ. ಅವ್ರು ನ್ಯಾಯ ಕೇಳ್ತಿದ್ದೆ ರೀ. ಅವ್ರ ಕಡೆ ಇಸ್ದು ಕೊಡ್ರಿ ನಮ್ಗೆ. ಧರ್ಮಸ್ಥಳ ಸಂಘಲಿಂದ ಇಸ್ದು ಕೊಡ್ರಿ ನಮ್ಗೆ. ಮತ್ತು ಅವ್ರಿಂದ ನನ್ನ ಮಗಳ ಜನ್ಮ ಇದು ಆಗೈತ್ರಿ, ಹೋಗೈತ್ರಿ. ಮತ್ತು ಈಗ ಅವ್ರು ನಮ್ಮ ಮೊಮ್ಮಕ್ಕಳು ಬದುಕೋದು ಹೆಂಗೆ ರೀ ಈಗ? ಹಾಂ, ಎಲ್ಲ ಮಕ್ಕಳಿಗೆ ರೊಕ್ಕ ಇಡ್ಬೇಕು ರೀ. ಅವ್ರಿಗೆ 10 ಲಕ್ಷ ರೂಪಾಯಿ ಇಡ್ರಿ ನೀವು, ಅಂದ್ರೆ ಅವ್ರ ಜೀವನ ಬರ್ತೈತೆ ರೀ. ಅವ್ರು ಯಾರು ನೋಡೋರು ಇಲ್ರಿ ಅವ್ರನ್ನ. ಈಗ ನಿಮ್ಮ ಮಗಳು ಸಾಲ ತಗೊಂಡ್ಮೇಲೆ ನಿಮ್ಮ ಮಗಳಿಗೆ ಅವ್ರಿಗೆ ಯಾವ ಥರ ಕಿರುಕುಳ ಕೊಡ್ತಾ ಇದ್ರು? ಕೊಟ್ಟರಿ ಅವ್ರು ಕಿರಿಕಿರಿ ಕೊಟ್ಟರಿ. ಮನೆ ಬಂದು ದಿನ ಕಿರಿಕಿರಿ ಕೊಟ್ಟರಿ. ನಮ್ಮ ಅವ್ಗೆ ಸ್ವಂತ ಬಾಗೈತೆ ರೀ. ನಮ್ಮ ಅವ್ಗೂ ಅದು ಅದೊಂದು ವಯಸ್ಸಿಲ್ರಿ. ಈಗ ನಮ್ಮ ತಮ್ಮ ಒಂದು ತರದಾರಿ ಅದನ್ರಿ. ನಿಮ್ಮ ಮಗಳು ಹೇಳ್ಕೊಂಡಿದ್ರೆ ನಂಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘದವರು ಅಂತ? ಹ್ಞೂ, ಬೇದಾರ ಅಂತ ಹೇಳ್ರಿ. ಕರ ತುಂಬ್ತೀನಿ ಅಂದ್ರಿ. ಅವ್ರು ನಿಮ್ಗೆ ಹಿಡ್ಕೊಂಡು ಹೋಗಿ ಅಲ್ಲಿ ನಿಮ್ಮನ್ನ ಅಪಮಾನ ಮಾಡ್ತೇವೆ ಅಂತ ಹೇಳಿದ್ರಿ. ಅಪಮಾನ ಮಾಡೋದು ಯಾಕಂತ ಹೇಳ್ರಿ, ಆಕಿ ಈಸ ಕುಡ್ದಾಡ್ರಿ. ನಮ್ಮ ಮಂದಿ ಮನೆಗೆ ಹೋಗಿ ಡೊಕ್ಕೊಂದಾಡ್ರಿ. ಈಕಿ ಇಲ್ಲಿ ಹಿಡ್ಕೊಂಡು ಹೋಗಾರದೆ ಮಂದಿ ಮನೆಗೆ ಹೋಗಿ ಡೊಕ್ಕೊಂಡ್ ಕೇಸಿ ಈಸ ತಂದು ಕುಡ್ದಾಡ್ರಿ. ಹಿಡ್ಕೊಂಡು ಹೋಗಾರತ್ ಹೇಳ್ರಿ. ಧರ್ಮಸ್ಥಳ ಸಂಘದವರು ಯಾವ ರೀತಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ನೀವು ಈ ತಾಯಿ ಹೇಳ್ತಾ ಇರೋ ಮಾತನ್ನು ನೀವು ಗ್ರಹಿಸ್ತಾ ಇದ್ರೆ ಅರ್ಥ ಆಗತ್ತೆ. ಸಾಲವನ್ನು ಮರುಪಾವತಿ, ನೀನು ಬೇರೆಯವ್ರಿಗೆ ಶ್ಯೂರಿಟಿ ಹಾಕಿ ಹಣ ಕೊಡಿಸಿರ್ಬೋದು, ಆದರೆ ನೀನು ಶ್ಯೂರಿಟಿ ಹಾಕಿದ್ಯಾ, ನೀನೇ ಹಣ ಕಟ್ಟಬೇಕು. ನೀನು ಕೊಡಲಿಲ್ಲ ಅಂತಂದರೆ ನಿನ್ನನ್ನು ಹೊತ್ಕೊಂಡು ಹೋಗ್ತೀವಿ ಧರ್ಮಸ್ಥಳಕ್ಕೆ, ಅಲ್ಲಿ ನಿನಗೆ ಖಾರದ ಪುಡಿ ಹಾಕ್ತಾರೆ, ನಿನ್ನ ಸಾಯಿಸ್ತಾರೆ, ಹೊಡಿತಾರೆ, ಬಡಿತಾರೆ ಅಂತ ಹೇಳಿ ದಬ್ಬಾಳಿಕೆಯನ್ನು ಮಾಡಿದ್ದಾರಂತೆ, ಬೆದರಿಸಿದ್ದಾರಂತೆ. ಆ ಕಾರಣಕ್ಕೆ ಆಕೆ ಹೆದರ್ಕೊಂಡು ನೆರೆಹೊರೆಯವರ ಮನೆಗೆ ಹೋಗಿ ಹೌದ್ಕೊಂಡು ಅಲ್ಲಿ ಆಕೆ ಎಣ್ಣೆಗೆ ಹಾಕ್ಕೊಂಡು ವಿಷವನ್ನು ಕುಡ್ದಿದ್ದಾಳೆ. ಈ ಮಾತುಗಳನ್ನು ಈ ತಾಯಿ ಹೇಳ್ತಾ ಇರೋವಂಥದ್ದು. ಸೊ ಇವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಹೆಚ್ಚುವರಿ ಮಾಹಿತಿ ಇದೆ ಅನ್ನೋದನ್ನು ಇವ್ರನ್ನ ಕರ್ಕೊಂಡ್ಬಂದಿರುವಂತಹ ನಮ್ಮ ಈ ತಾಯಿಯವರಿದ್ದಾರೆ. ಅವರು ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡೋರಿದ್ದಾರೆ, ಅವ್ರನ್ನ ಕೇಳೋಣ. ಅಮ್ಮ, ಧರ್ಮಸ್ಥಳದ ಇಲ್ಲಿ ಸಾಲ ತಗೊಂಡಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸಾಲ ತಗೊಂಡು ಕಟ್ಟದೇ ಇರೋರು ಎಲ್ಲರೂ ಇವರು ಧರ್ಮಸ್ಥಳಕ್ಕೆ ಒತ್ಕೊಂಡು ಹೋಗ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಭಾಳ ದೌರ್ಜನ್ಯ, ದಬ್ಬಾಳಿಕೆ, ಕೆಲವು ಹೆಣ್ಮಕ್ಳು ಅತ್ಯಾಚಾರ ಮಾಡ್ಯಾರ, ಒಂದಿಷ್ಟು ಹೆಣ್ಮಕ್ಳು ಕಾಣೆ ಆಗ್ಯಾರ. ಇನ್ನು ಬೆಳಗಾವ್ದಾಗ 5-6 ಮಂದಿ ಸತ್ತಾರ ಅಂತ ಹೇಳ್ಯಾರ. ಇನ್ನೂ ಭಾಳ ಅದಾವ್ರಿ, ನಿಗೂಢ ಅದಾವು. ತುಂಬ ಗಲೀಜು ಮಾತಾಡ್ತಾರ. ನೀವು ಯಾವನಂತಕ್ರ ಹೋಗಿ ಮಕ್ಕಂಬಂದು ರೊಕ್ಕ ತುಂಬ್ರತಾರ ಬಡ್ಡಿ ಅಂದ್ರೆ ಮರ್ಯಾದೆ ಏನ್ರಿ ಹೆಣ್ಮಕ್ಳಿಗೆ? ನಮಗೆ ಕೇಳಿ ಹೊಟ್ಟೆ ಉರಿತದ ಮಹಿಳಾ ಸಂಘದವ್ರಿಗೆ. ನೀವು ಯಾವನ್ ಕೂಡ ಮಕ್ಕಂಬಂದು ರೊಕ್ಕ ಕಟ್ರಿ, ಬಡ್ಡಿ ಗಂಟ ನಮಗೆ ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಚರ್ಮ ಸುಲಿಸ್ತೀನಿ ಧರ್ಮಸ್ಥಳಕ್ಕೆ ಒಯ್ದ ಅಂತೇಳಿ ಭಾಳ ಜನ ನಮ್ಮ ಮುಂದೆ ಹೇಳ್ಯಾರ. ಮತ್ತು ಆ ನೋಟಿನಾಗ ಕೋಟಾ ನೋಟ್ ಸಿಕ್ಕವ್ರಿ ಭಾಳ ಜನರಿಗೆ. ಕೋಟಾ ನೋಟು ಐತಿ ಹೆಗಡೆಂದು, ಕೋಟಾ ನೋಟು ಒಳಗೆ ಸೇರಿಸಿ ಬಡ್ಡಿ. ಧರ್ಮಸ್ಥಳ ಸಂಘದವ್ರು ಏನು ಸಾಲ ಕೊಡ್ತಾರೆ ಆ ಹಣದೊಳಗಡೆ ಕೋಟಾ ನೋಟ್ರಿ ಭಾಳ ಜನರಿಗೆ ಬಂದವ್ರಿ. ನನಗೆ ಒಂದು 10 ಮಂದಿ ಹೇಳ್ಯಾರ ನೋಡ್ರಿ. 500-500 ರೂಪಾಯಿ ಬರೋಣನೇ ಓಡೋಕ್ಕಾರ. ಓಡೋಗಿ ಅವ್ರ ಕೈಕಾಲು ಬಿದ್ದು ಅವ್ರಿಗೆ 1000 ರೂಪಾಯಿ ಕೊಟ್ಟು ಆ ನೋಟ್ ಇಸ್ಕೊಂಬರ್ತಾರೆ. ಅದು ಚಲಾವಣೆ ಆಯ್ತಂದ್ರೆ ಹೋಯ್ತು. ಹಿಂಗೆ ರೀ 2000 ರೂಪಾಯಿ ನೋಟ, 500 ನೋಟ ರಗಡ್ ಬಂದವ್ರಿ. ಕೋಟಾ ನೋಟ್ ಮಾಫಿ ಅದ ನಾವು ಹೆಗಡೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆಯ್ತ್ರೆ, ಮರಣ ಮಾಡೋದು, ಮಂದಿನ ಸಾಯ್ ಹೊಡಿಯೋದು, ಅತ್ಯಾಚಾರಿಗಳು ಅವ್ರದ್ದೊಂದು ಇಲ್ಲ. ಬಿಸ್ನೆಸ್ ಇದು ಇಲ್ಲ ಅನ್ನಂಗಿಲ್ರಿ ಮೇಡಮ್. ಭಾಳ ಎಲ್ಲ ಕಡೆ ಇದು ಕೆಟ್ಟ ಹುಳದ ಬೆಳ್ಳಿ ಹರಡ್ಕೊಂಡು ಬಿಟ್ಟದ ನೋಡ್ರಿ. ಈಗ ಇವ್ರ ಮಗಳು ಬೋರಮ್ಮ ಸಾಲ ತಗೊಂಡು ಕೇವಲ 5 ತಿಂಗಳು ಆಗಿರೋದು. ಆ 5 ತಿಂಗಳಲ್ಲಿ ಯಾವ ರೀತಿ ಆಕೆಗೆ ಕಿರುಕುಳ ಕೊಟ್ಟಿದ್ದಾರೆ? ನಿಮ್ಮ ಹತ್ರ ಏನಾದ್ರು ಈ ತಾಯಿ ಹೇಳ್ಕೊಂಡಿದ್ರ ಅಥವಾ ಬೋರಮ್ಮ ಹೇಳ್ಕೊಂಡಿದ್ರ? ನಿಮಗೆ ಮಾಹಿತಿ ಇತ್ತೇನಮ್ಮ? ಬೋರಮ್ಮ ನಮ್ಮ ಮುಂದೆ ಹೇಳಿದಳ್ರಿ, ನೀನು ಸೂಳ್ತನ ಮಾಡಿ ತುಂಬು, ಯಾವನಂತಕರ ಹೋಗಿ ತುಂಬು, ರೊಕ್ಕ ನಮಗೆ ಬೇಕು, ನೀ ಮಾರ್ಕೊಂಡಾರ ತುಂಬತ್ತಿ ಹಿಂಗೆ ಗಂಟು ಬಿದ್ದಾರ್ರಿ ಮೇಡಮ್ ಅಂದರು. ಧರ್ಮಸ್ಥಳ ಸಂಘ ನೋಡೋ ಅವ್ರಿಗೆ ನಮ್ಗೆ ಸಂಬಂಧ ಬೀಳೋದಿಲ್ಲ, ಹೇಳು ನಳ ಅಂತ ನಾ ಇಷ್ಟು ಅಂದಿದ್ದೀನಿ ರೀ. ಅದು ನನಗೆ ಬಜಾರ್ದಾಗ ಭೇಟಿಯಾದಾಗ ಹೇಳಿದ್ದಿಳ್ರಿ. ಇವ್ರ ನಮ್ಮ ಶಿವಬಾಯಿ ಎತ್ತದಾಳ್ರಿ ಆ ಊರವರು. ಅವ್ರ ಮನೆಗೆ ಹೋಗಿದ್ದೇವೆ, ಪರಿಚಯ ಇದ್ದೇವಲ್ಲ, ಹೇಳಿದ್ದು
ನಾವೇನಂದೇವಿ ಏನು ಮಾಡೋದು ಏನರ ಹೇಳೋನ್ ತಗೋ ಅವ್ರಿಗೆ ಕೇಳೋ ನನ್ನಷ್ಟೊತ್ತಿಗೆ ಆಕೆ ಎಣ್ಣೆ ಕೊಡ್ದ. ಅದು ಹೆಣನೂ ನಾವು ಇವತ್ತು ದವಾಖಾನೆ ಮುಂದೆ ಇವ್ರು ಅಳಾಕತ್ತಿದ್ರಿ. ಏನಾಗೈತಿ ಯಾಕೆ ಅಳ್ತಾರತ್ತ ಹೋದಾಗ ಇವ್ರ ಮಗಳೇ ಬೋರಮ್ಮನೆ. ಹಾಂ ಗೊತ್ತಾಯ್ತು ರೀ, ಗೊತ್ತಾಯ್ತು. ಕಂಪ್ಲೇಂಟ್ ಕೊಡ್ರಿ ಅಂದೇವಿ, ಎಲ್ಲ ಅಂದೇವಿ. ಅಲ್ಲಿ ಧರ್ಮಸ್ಥಳ ಸಂಘದವರು ಯಾರ್ಯಾರಿಗೋ ಕೈವಾಡ ಮಾಡಿ ಅದನ್ನು ನಿಗೂಢಾಗಿ ಇಟ್ಟಾರ ಕೇಸು. ಇವ್ರ ಕೈಲಿ ಏನು ಕಂಪ್ಲೇಂಟ್ ತೊಗೊಂಡಿಲ್ರಿ. ಅವರು ತಾವೇ ಪೊಲೀಸರು ಬರ್ಕೊಂಡು ಹೋಗ್ಯಾರತ್ತ. ಪೋಸ್ಟ್ ಮಾರ್ಟಮ್ ಮಾಡ್ಯಾರ. ಆಯ್ತು, ಅಲ್ಲಿಗೆ ನಿಂದಿರ್ಸ್ಬಿಟ್ಟಾರ. ಅದು ಕೇಸ್ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಕೊಟ್ಟಿದ್ರು ಅದು ತೆಗಿಬೇಕ್ರಿ ಮೇಡಮ್, ತೆಗಿಬೇಕು. ಏನಾಗಿದೆ ಅಂತ ಹಾಂ ಈಗ ಗೊತ್ತಿಲ್ಲರಿ, ನಾವು ಹೋಗಿಲ್ರಿ. ಈಗ ಏನ್ರಿ ಕೊಡಿಸ್ರಿ ಅಂತ ಹೇಳಿ ಅಳ್ಳಾಕತ್ತನ್ನ CM ಕಡೆ SIT ಕಡೆ ಕರ್ಕೊಂಡು ಹೋಗ್ಯಾವ್ರಿ ನಾವು. ಇನ್ನು ಮುಂದೆ ಮಾಡ್ಬೇಕ್ರಿ ಮತ್ತು ಅದನ್ನು. ಈಗ SIT ಅವ್ರಿಗೂ ಇವರು ಟಪಾಲ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ನಮಗೆ ಸಂಬಂಧ ಇಲ್ಲ, ನೀವೇ ಏನರ ಮಾಡ್ಕೊರಿ ಅಂತ ಅವ್ರು ಹಾಕ್ಯಾರ. SIT ಅವರು ವಾಪಸ್ಸು ಪತ್ರ ಬರ್ತಿದ್ದಾರೆ. ಮತ್ತು CM ಮನೆಗೆ ಹೋಗಿ ಕೊಟ್ಟೇವಿ. ಈಗ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಈ ಹೆಣ್ಮಗಳ ತಾಯಿಯ ಮಗಳಿಗೆ ಮತ್ತು ಆಕೆಯ 5 ಮಕ್ಕಳಿಗೆ 1 ಕೋಟಿ ರೂಪಾಯಿ ಕೊಡ್ಬೇಕು ಕೊಡ್ರಿ. 1 ಕೋಟಿ ರೂಪಾಯಿ ಕೊಟ್ಟರು ಅವ್ರಿಗೆ ಕಮ್ಮಿನೇ. ಕುಟುಂಬನೇ ಹಾಳು ಮಾಡ್ಯಾರ. 5 ಮಕ್ಕಳು ಅನಾಥ ಆಗ್ಯಾವು, ಪರದೇಶ ಆಗ್ಯಾವು. ಅವ್ರು ಓದ್ ಬರೀದೇನು, ಅವ್ರ ದವಾಖಾನೆ ಏನು, ಅವ್ರನ್ನ ಯಾರು ನೋಡ್ಕೋಬೇಕು? ಮೇಲಾಗಿ ಅವ್ನು ಹುಚ್ಚಿರ್ಲಿ ಎಂಥವಿರಲಿ, ಒಬ್ಬ ಗಂಡ ಎಂತಿಲ್ಲಾರ್ದಂಗೆ ಪರದೇಶ ಅದ. ಶಾಣ್ಯರಿಗೆ ಹೆಣ್ಣು ಕೊಡೋದಿಲ್ಲ. ಇನ್ನು ಅವನಿಗೆ ಯಾರು ಹೆಣ್ಣು ಕೊಡ್ತಾರ? ಅವನ ಮನೆಯೇ ಮುರಿದೋಯ್ತು. ಇವ್ರ ಸಂಘಲಿಂದ ಅವ್ನ ಜೀವನ ಅವ್ರ ಮನೆಗೆ ಬರ್ಬಾದಾಯ್ತು. 1 ಕೋಟಿ ಕೊಟ್ಟರು ಕಮ್ಮಿನೇ. ಇವ್ರ ಸಂಸಾರೇ ಮುರಿದೋದು ಹೆಗಡೆನ ಸಂಘದಿಂದ. ಇದಿಷ್ಟು ಬಿಜಾಪುರ ಜಿಲ್ಲೆಯಿಂದ ಬಂದಿರುವಂತಹ ಜಯಶ್ರೀ ಮತ್ತು ಅವರ ಮಗಳು ಬೋರಮ್ಮ ಅವರು ಹೇಗೆ ಧರ್ಮಸ್ಥಳ ಸಂಘದಿಂದ ವಂಚನೆಗೊಳಗಾದರು, ಯಾವ ರೀತಿ ಅವರಿಗೆ ಬೆದರಿಕೆಯನ್ನು ಹಾಕಲಾಯಿತು, ಇವತ್ತು ಆ ಇಡೀ ಕುಟುಂಬ ಧರ್ಮಸ್ಥಳದ ಸಂಘದ ಹುನ್ನಾರದಿಂದ ಯಾವ ರೀತಿ ಸಂಪೂರ್ಣವಾಗಿ ನಾಶವಾಗಿದೆ, ಹೇಗೆ 5 ಮಕ್ಕಳು ಅನಾಥವಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ, ಕೇಳಿದ್ವಿ. ಅವರ ನೋವಿನ ಮಾತುಗಳನ್ನು ಕೇಳಿದ್ವಿ. ಅವರು ಸಿದ್ದರಾಮಯ್ಯನವರಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಸಂಘವನ್ನು ನಿರ್ಬಂಧಿಸಿ ನಮಗೆ ನ್ಯಾಯವನ್ನು ಕೊಡಿಸಿ, ನಾವು ವಯಸ್ಸಾಗಿದೆ, ನಮ್ಮ ಮಕ್ಕಳಿಗೆ ಅಂದರೆ ನನ್ನ ಮಗಳು ಬಿಟ್ಟೋಗಿರುವಂಥ 5 ಮಕ್ಕಳಿಗೆ ಬದುಕನ್ನು ಕಟ್ಟೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ಆ ದಾರಿಯನ್ನು ತೋರಿಸಿ ಅಂತ ಆ ತಾಯಿ ಕೇಳ್ಕೊತಾ ಇದ್ದಾಳೆ. ಹಾಗಾಗಿ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ಈ ದಿನ.com ಕೂಡ ಒತ್ತಾಯವನ್ನು ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಧನಲಕ್ಷ್ಮಿ ದೇವರಾಜ್, ಈ ದಿನ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.